DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7,500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಜಮೀರಣ್ಣ ಹಿಂದೂ ಮುಸ್ಲಿಂ ಅಂತ ನೋಡಲ್ಲ, ಕೋಟ್ಯಾಂತರ ರೂಪಾಯಿ ಜೇಬಿಂದ ಕೊಡ್ಬೇಕಂತ ಹೇಳಿದ್ರು ಯಾರು ಬೇಲ್ ಸಾಧ್ಯ ಆಗಲ್ಲ. ಹಿಂದೂ ಆಗ್ಬಿಟ್ಟಲ್ಲ ಅಕ್ಬರ್, ನೀವು ಇನ್ನ ಬಚ್ಚ ರೀ ಸಿಯಾಸತ್ತಲ್ಲಿ, ನೀವು ಬಚ್ಚ, ನಿಮ್ಗೆ ಏನ್ ಗೊತ್ತು ಪಾಲಿಟಿಕ್ಸ್ ಅಂದ್ರೆ ಏನ್ ಗೊತ್ತು? ಜಮೀರಣ್ಣ 2008ರಿಂದ 5ರಿಂದ ಪಾರ್ಟಿ ಮಾಡ್ಕೊಂಡ್ ಬರ್ತಾ ಇರೋದು. ಅವ್ರು ಮಾಡಿರೋದು ಕೆಲಸಗಳು ಯಾವ ಲೀಡರ್ ಒಂದು ಚೂರು ಮಾಡಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಅವರಿಗೆ DCM ಪಟ್ಟ ನೀಡಬೇಕು ಎನ್ನುವ ಒಕ್ಕೊರಲಿನ ಒತ್ತಾಯ. ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ತಕ್ಷಣವೇ ಉಪಮುಖ್ಯಮಂತ್ರಿ DCM ಸ್ಥಾನ ನೀಡಬೇಕು ಎಂದು ಮಾರ್ವಾಡಿ ಮತ್ತು ಜೈನ್ ಸಮುದಾಯದ ನಾಯಕರು ಹಾಗೂ ಖಲೀಲ್ ಸಾಹೇಬರು ಆಗ್ರಹಿಸಿದ್ದಾರೆ. ಗುಂಡಪ್ಪ ಸ್ಟ್ರೀಟ್ನಲ್ಲಿ ನಡೆದ ಈ ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ಬಲವಾದ ಸಂದೇಶವನ್ನು ರವಾನಿಸಲಾಗಿದೆ. ಸದ್ಯ KR ಮಾರ್ಕೆಟ್ನಲ್ಲಿ ಕೇಳಿಬಂದಿರುವ ಜಮೀರ್ ಪರವಾದ ಈ DCM ಧ್ವನಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. कुमार जी से रिक्वेस्ट है कि हमारे बीजे जमीर अहमद खान साहब को कर्नाटक का डिप्टी CM बनाया जाए. इसके लिए हम समर्थन में सभी लोग खड़े हैं. और जमीर अहमद खान साहब यहाँ पे सभी अपना रोड वगैरह सभी ठीक किया है और हर बात में हमारा समर्थन करते हैं. और हम जमीर भाई अहमद खान साहब के साथ में उनको डिप्टी CM बनाया जाए. 2028 में वापस इलेक्शन में कांग्रेस कर्नाटका में कांग्रेस की सरकार अगर दोबारा लाना है तो बीजे जमीर अहमद खान साहब को इग्नोर नहीं कर सकते. उनको कर्नाटक में डिप्टी CM की पोस्ट देनी ही पड़ेगी. ಜೈ ಭೀಮ್. ಇವತ್ತು ನಮ್ಮ ಖಲೀಲ್ ಹೇಳಿದಂಗೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣವರು ಯಾವುದೇ ಒಂದು ಮೀಟಿಂಗ್ ಇರಲಿ, ಚಿಕ್ಕ ಮೀಟಿಂಗ್ ಇರಲಿ, ದೊಡ್ಡ ಮೀಟಿಂಗ್ ಇರಲಿ, ಅವರು ಸ್ಟಾರ್ಟ್ ಮಾಡೋದೇ ಜೈ ಭೀಮ್ ಸ್ಲೋಗನಿಂದ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಪವರ್ ಇದೆ. ಇವತ್ತು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಂಘಟನೆಯಿಂದ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎಲ್ಲ ಒಂದು ಪ್ರಭಾವಿ ನಾಯಕರಿಗೆ ನಾವು ಬಂದು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀವಿ. DCM ಅವರಿಗೆ ಪೋಸ್ಟಿಂಗ್ ಕೊಡಲೇಬೇಕಂತ. ನಮಗೆ ಇವಾಗಿರೋ DK ಸಾಹೇಬ್ರ ಮೇಲೆ ಅವ್ರಿಗೆ ನಮಗೆ 100% ನಂಬಿಕೆ ಇದೆ. ಅವರು DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7,500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಮ ನಂಬಿಕೆ. ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ರಾಜ್ಯದಿಂದ ಇದ್ರ ಬಗ್ಗೆ ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ 2ನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. 2ನೇ ಪಟ್ಟಿ ಯಾವಾಗ ಸರ್? ಯಾವತ್ತು ಸಚಿವ ಸಂಪುಟ ವಿಸ್ತರಣೆ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಏನಾದರೂ ನಾನು ಡೆಲ್ಲಿಗೆ ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ.